ಕಾರವಾರದ ಡಾಕ್ಟರ್ ಪಿಕ್ಕಳೆ ರಸ್ತೆಯಲ್ಲಿ 2 ಮರದ ಬೃಹತ್ ಟೊಂಗೆಗಳು ಬೀಳುವ ಅಪಾಯದಲ್ಲಿದ್ದು, ಈ ಮರಗಳ ಟೊಂಗೆ ಕಡಿದು ಈ ಭಾಗದಲ್ಲಿ ಯಾವುದೇ ಅಪಾಯವಾಗದಂತೆ ನೋಡಿಕೊಳ್ಳಬೇಕಾಗಿದೆ ಎಂದು ಸ್ಥಳೀಯ ಅಂಗಡಿಗಳ ಮಾಲೀಕರು, ಕೆಲಸಗಾರರು ಹಾಗೂ ಅಪಾರ್ಟ್ಮೆಂಟ್ ಕಾರ್ಯದರ್ಶಿಗಳು ಆಗ್ರಹಿಸಿದ್ದಾರೆ. ಕಡೆ ಮುನ್ಸಿಪಾಲಿಟಿಯವರು ಟ್ಯಾಕ್ಸ್ ತಗೊಳ್ಳಿಕ್ಕೆ ಮುಂದೆ ಬರ್ತಾರೆ, ಅಲ್ಲಿ ಅದಕ್ಕೆ ಮತ್ತೆ ಫೈನ್ ಹಾಕ್ತಾರೆ. ಇದೇ ನೋಡಲಿಕ್ಕೆ ಆಗಿದ್ದಿಲ್ಲ. ಗಾಡಿ ಹಾಳಾಗ್ಲಿ, ಇದು ಜನರ ಜೀವ ಯಾರು ನೋಡ್ತಾರೆ. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ ಅಳಲು ತೋಡಿಕೊಂಡ ನ್ಯೂ ಲುಕ್ ಆಪ್ಟಿಕ್ಸ್ನ ಶೇಖ್ ಮೊಹಮ್ಮದ್ ಅಲ್ತಾಫ್ ಶೇಖ್ ಅವರು ಕಳೆದ 5 ವರ್ಷಗಳಿಂದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಗರಸಭೆಯವರಿಗೆ ಈ ಮರಗಳ ಅಪಾಯಕಾರಿ ಟೊಂಗೆಗಳ ತೆರವಿಗೆ ಮನವಿ ಸಲ್ಲಿಸುತ್ತಲೇ ಬಂದಿದ್ದೇವೆ. ಹಾಗೆ ನೋಡಿದ್ರೆ 2013ರಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ದಾಖಲೆಗಳಿವೆ. ಆದರೆ ಯಾರೂ ಮುಂದೆ ಬಂದು ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ. 5 ವರ್ಷ ಆಗಿದೆ. 5 ವರ್ಷದಿಂದ ನಾವು ಎಫ್ರಿನ್ ಕೊಡ್ತಾ ಇದ್ದಾರೆ ಮುನ್ಸಿಪಾಲಿಟಿಗೆ ಮತ್ತು ಡಿಸಿಗೆಲ್ಲ. ಅದು ಒಂದು ಸಲ ಬಂದು ನೋಡಲಿಲ್ಲ. ನಾಳೆ ಯಾರಿಗೆ ಹಣ್ಣಿಗಾದರೆ ಎಷ್ಟು ದಿನ ಹೋಗ್ತಾರೆ. ಕಳೆದ ಕೆಲ ದಿನಗಳಿಂದ ಗಾಳಿ ಮಳೆಗೆ ಚಿಕ್ಕ ಚಿಕ್ಕ ಮರದ ಟೊಂಗೆಗಳು ಮುರಿದು ಕೆಳಗೆ ಪಾರ್ಕ್ ಮಾಡಿದ ವಾಹನಗಳ ಮೇಲೆ ಬೀಳುತ್ತಿವೆ. ಆದರೆ ಇಲ್ಲಿ ಬೃಹತ್ ಟೊಂಗೆ ಬಿದ್ದರೆ ಅಪಾರ ಸಾವು ನೋವು ಸಂಭವಿಸುವ ಸಾಧ್ಯತೆ ಇದೆ. ಒಂದು ಬೃಹತ್ ಮರವಂತೂ ರಸ್ತೆ ಭಾಗಕ್ಕೆ ವಾರಿಯಾಗಿದೆ. ಒಬ್ಬರ ಮೇಲೆ ಅಲ್ಲ, ಮೊನ್ನೆ ಕಾರ್ ಮೇಲೆ ಬಿತ್ತು. ಹೆಚ್ಚು ಬೆಳೆದ ಕಾರ್ ಹೊರಗಿದೆ, ಮೆಡಿಕಲ್ ಕಾಲೇಜ್ ಅಪೋಲೋ. ಮೊನ್ನೆ ಸಲ ಇದು ಬೈಕ್ ನಿಂತು ಅದರಲ್ಲಿ ಬಿತ್ತು. ಅದು ಬಿಟ್ಟು ಜಸ್ಟ್ ಒಳಗೆ ಬಂದಿದೆ ನೋಡಿ, ಅದಾಗಿದೆ. ಅದು ಅವ್ರಿಗೆ ಹೇಳಿ ಸಾಕಾಗಿದೆ. ಅದು ಇಲ್ಲೇ ಅಪ್ಪಡಿಕೆ ಮೊನ್ನೆ ತೆಗೆದಿಲ್ಲ. ಈ ರಸ್ತೆಯಲ್ಲಿ ಆಸ್ಪತ್ರೆ, ಮೆಡಿಕಲ್ ಶಾಪ್, ಮೋರ್ ಸೂಪರ್ ಮಾರ್ಕೆಟ್ಗೆ ಬರುವ ಗ್ರಾಹಕರು ಸೇರಿದಂತೆ ನೂರಾರು ಜನರು ಸಂಚರಿಸುತ್ತಾರೆ. ಜನರ ಓಡಾಟ ಇರುವಾಗ ಮರ ಬಿದ್ದರೆ ಭಾರೀ ಅಪಾಯವಾಗುವ ಸಾಧ್ಯತೆ ಇದೆ. ಅಧಿಕಾರಿಗಳು ಮರ ಬೀಳುವ ಮೊದಲೇ ಕ್ರಮ ಕೈಗೊಳ್ಳಬೇಕು. ಮರ ಬಿದ್ದು ಯಾರಿಗಾದರೂ ಅಪಾಯವಾದ ಮೇಲೆ ಪರಿಹಾರ ನೀಡಿ ಫಲ ಏನು ಎಂದು ಪ್ರಶ್ನಿಸಿದ್ದಾರೆ. ಎಲೆಕ್ಟ್ರಿಸಿಟಿ ಲೈನ್ ಬಿಟ್ಟರೆ ಎಲ್ಲ ಜನರಿಗೆ ನಮಗೆಲ್ಲ ಬಿಲ್ಡಿಂಗ್ ಬಿಟ್ಬಿಡಿ, ರೋಡ್ನಲ್ಲಿ ಬೀಳ್ತಾರೆ. ಮೊನ್ನೆ ಬಿತ್ತಲ್ಲ, ಒಂದು ವಾರ ಕರೆಂಟ್ ಇಲ್ಲ ಇಲ್ಲಿ. ಮತ್ತೆ ಹೇಳಿದೆ ಕೇಬೇರಿಗೆ, ಅಲ್ಲಿ ಆಗಿದೆ ಇಲ್ಲಿ ಆಗಿದೆ ಬರ್ತಾರೆ. ಇಲ್ಲಿ ಗಾಡಿ ಹಾಳಾಗ್ಲಿ, ಇದು ಜನರ ಜೀವ ಯಾರು ನೋಡ್ತಾರೆ. ಹಾಗಾದ್ರೆ ಜೀವ ಹೋಗೋಕ್ಕಿಂತ ಮುಂಚೆ ನೋಡ್ಬೇಕಲ್ಲ. ಜೀವ ಹೋದ್ಮೇಲೆ ಬಂದು ಅದು ದೊಡ್ಡವರು ಇದು ಮಾಡೋದು, ಫೋಟೋ ಹಾಕೋದು ಎಲ್ಲ ಆಫೀಸರ್ಸ್ ಏನಿಲ್ಲ. ಏನೇ ಸಮಸ್ಯೆಗಳಿದ್ರೂ ಸಾರ್ವಜನಿಕರು ಮಾಹಿತಿ ನೀಡಿದ್ರೆ ಕೂಡಲೇ ಸೂಕ್ತ ಕ್ರಮ ಮಾಡುವುದಾಗಿ ನಗರಸಭೆಯ ಪೌರಾಯುಕ್ತರು ಮಾಧ್ಯಮದಲ್ಲಿ ಹೇಳಿಕೆ ನೀಡಿದ್ದಾರೆ. ಆದರೆ ನಮ್ಮ ಮನವಿಗೆ ಯಾವುದೇ ಸ್ಪಂದನೆ ಇಲ್ಲ. ಇಲ್ಲಿನ ಚರಂಡಿ ಸ್ವಚ್ಛಗೊಳಿಸಿ 5 ವರ್ಷ ಆಯಿತು ಎಂದು ಆರೋಪಿಸಿದ್ದಾರೆ. ಈ ಸಮಸ್ಯೆ ಬಗೆಹರಿಸದೇ ಇದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಮತ್ತೆ ಚರಂಡಿ 5 ವರ್ಷ ಕ್ಲೀನ್ ಮಾಡ್ತಾರೆ. ಹೇಳಿದ್ರೆ ಬರ್ತಾರೆ. ಮೊನ್ನೆ DC ಅವರು ಸಮಿತಿಯಲ್ಲಿ ಹಾಕಿದ ಪೇಪರ್ ಒಳಗೆ ನಮ್ಮ ಹತ್ರ ಇದೆ, ಏನೇನು ಪ್ರಾಬ್ಲಮ್ ಇದೆ ಹೇಳಿ ಅಂತ ಅವ್ರಿಗೆ. ಅವ್ರು ಹೇಳಿದ ಪ್ರಯೋಜನ ಇಲ್ಲ, ಏನಿಲ್ಲ, ಖಾಲಿ ಹೇಳೋದಷ್ಟೇ. ಅಲ್ಲಿ ಹೋದ್ರೆ ಆಯ್ತು, ಫೈಲ್ ಇಷ್ಟ ಆಗೋದು, ಕೇರೆ ಮಾಡೋದಿಲ್ಲ ಅಲ್ಲಿ. ಈಗ ನೋಡಿ ಮೊನ್ನೆ ಹೇಳಿದ ಆಯ್ತು, ಒಂದು ವಾರ ಹಿಂದೆ ಹಾಕಿದ್ದಾರೆ. ಎಲ್ಲ ಏನೇನು ತೊಂದರೆ ಹೇಳಿ ಹೇಳಿದ, ಯಾರೇ ಬರೋದಿಲ್ಲ ಅಲ್ಲಿ. ಇವಾಗ ಹೋದ್ಮೇಲೆ ಬರ್ತಾರೆ. ಅವ್ರಿಗೆ ಕೊಡೋದಷ್ಟು 5,000 ಗೌರ್ಮೆಂಟ್, ಮತ್ತೆ ಎಂತ ಇಲ್ಲ. ಅದು ಮತ್ತೆ ನೋಡೋದಿಲ್ಲ ಬಂದೆ. ಅದಕ್ಕೋಸ್ಕರ ಪ್ಲೀಸ್ ನೀವೆಲ್ಲ ಇದಕ್ಕೆ ಮಾಡಬೇಕಂತ ಮಾಡಿ ಮತ್ತೆ ಮುಂದೆ ನಾವು ಮತ್ತೆ ಹೋಗ್ತಾರೆ. DC ಹತ್ರ ಊರಿದೆ, ಇದನ್ನು ಸ್ವಲ್ಪ ಇದು ಮಾಡಿ ನಾಳೆವರೆಗೆ ರಜೆ ಆಗಬೇಕು. ಇಲ್ಲ ನಾವು ಮತ್ತೆ ಮುಂದಿನ ಕಾರ್ಯಕ್ರಮ ಮಾಡಿ ಶುರು ಮಾಡ್ತಾರೆ. ಇದು ಗಿಡ ಇಲ್ಲ ನೋಡಿ, ಗಿಡ ನೋಡಿ. ಇದು 20ಕ್ಕೆ ಇದು ಇಲ್ಲ ಇಲ್ಲ ಕೊಟ್ಟಾಗಿದೆ ಅವರಿಗೆ. ಚೈನ್ ಇದೆ ನೋಡಿ, 20ಕ್ಕೆ ಇದು 20 ಚೈನ್ ಆಗಿದೆ ನೋಡಿ, ಎಲ್ಲ ಚೈನ್ ಆಗಿದೆ. ಇದು 18ಕ್ಕೆ. ಇದು ನೋಡಿ, ಇದು ನೋಡಿ, ಇದು 13ಕ್ಕೆ. ಇದು ಮತ್ತೆ 20ಕ್ಕೆ ಕೊಟ್ಟಿದ್ದು, ಮತ್ತೊಂದು ಕೊಟ್ಟಿದ್ದು. DC ಕೊಟ್ಟಿದ್ದು. ಹೌದು, DC ಕಮ್ಮಿ ಇದೆ ಎವ್ರಿಗೆ, ಎಲ್ಲರೂ ಕೊಟ್ಟಿದ್ದಾನು. ನೋಡಿ, ಇದು ಮದುವೆ ಹೇಗೆ ನೋಡಿ. ಕಡೆ ಮುನ್ಸಿಪಾಲಿಟಿಯವರು ಟ್ಯಾಕ್ಸ್ ತಗೊಳ್ಳಿಕ್ಕೆ ಮುಂದೆ ಬರ್ತಾರೆ, ಅಲ್ಲಿ ಅದಕ್ಕೆ ಮತ್ತೆ ಫೈನ್ ಹಾಕ್ತಾರೆ. ಇದೇ ನೋಡಲಿಕ್ಕೆ ಆಗೋದಿಲ್ಲ. ಇದು ನೋಡಿ, ಇದು ಮೇಲಿಂದು. ಈ ಬಗ್ಗೆ ನಗರಸಭೆಯ ಪೌರಾಯುಕ್ತ ಜಗದೀಶ್ ಹುಲಗೆಜ್ಜೆ ಅವರ ಗಮನ ಸೆಳೆದಾಗ ತಾನಾಗಿಯೇ ಬಿದ್ದ ಮರಗಳನ್ನಷ್ಟೇ ತೆರವು ಮಾಡಲಾಗುತ್ತಿದೆ. ಕೆಲ ಅಪಾಯಕಾರಿ ಮರಗಳನ್ನ ತೆರವುಗೊಳಿಸುವಂತೆ
ತಹಶೀಲ್ದಾರ್ ಅವರು ಪತ್ರ ಬರೆದಿದ್ದು, ಇಂತಹ ಪ್ರತ್ಯೇಕ ಮರಗಳ ತೆರವಿನ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಅನುಮತಿ ಪಡೆದು ನಂತರ ಮರಗಳ ತೆರವಿಗೆ ಟೆಂಡರ್ ಕರೆದು ಕ್ರಮ ಕೈಗೊಳ್ಳಲಾಗುವುದು. ಪ್ರತಿದಿನ ಮರ ಬೀಳುತ್ತಿದ್ದು ಅದನ್ನು ಆದ್ಯತೆ ಮೇರೆಗೆ ತೆರವು ಮಾಡಬೇಕಾಗಿದೆ. ಇನ್ನು ಹೆಸ್ಕಾಂ ಸಿಬ್ಬಂದಿಗಳು ಕೂಡ ತಂತಿಗೆ ತಗಲುತ್ತಿದೆ ಎಂಬ ಕಾರಣಕ್ಕೆ ಮರದ ಟೊಂಗೆಯನ್ನ ಕತ್ತರಿಸಿ ಹಾಕುತ್ತಿದ್ದು, ಈ ಬಗ್ಗೆ ನಮಗೆ ಮಾಹಿತಿಯನ್ನೇ ನೀಡುತ್ತಿಲ್ಲ. ನಂತರ ಸಾರ್ವಜನಿಕರು ನಗರಸಭೆ ಮೇಲೆಯೇ ತೆರವು ಮಾಡಿಲ್ಲ ಎಂದು ಆರೋಪ ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗೋಕರ್ಣದ ಬಸ್ ನಿಲ್ದಾಣದ ಆವರಣದಲ್ಲಿ ಬೀಳುವ ಹಂತದಲ್ಲಿರುವ ಮರವನ್ನ ತೆರವುಗೊಳಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಿತ್ಯ ನೂರಾರು ಜನರು ಓಡಾಡುವ ಸ್ಥಳ ಹಾಗೂ ಇಲ್ಲಿಯೇ ಪ್ರವಾಸಿ ವಾಹನಗಳು ನಿಲುಗಡೆಗೊಳಿಸುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ ಶುದ್ಧ ಕುಡಿಯುವ ನೀರಿನ ಘಟಕವೂ ಇದೆ. ಒಲಿದು ನಿಂತ ಮರ ಯಾವುದೇ ಕ್ಷಣದಲ್ಲಿ ಬಿದ್ದು ಅವಘಡ ನಡೆಯುವ ಆತಂಕವಿದೆ. ಈ ಹಿಂದೆ ಸಹ ಇದೇ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಇದೇ ರೀತಿ ಆವರಣದಲ್ಲಿದ್ದ ಮರ ಉರುಳಿ ಬಿದ್ದು ವಿದ್ಯುತ್ ಕಂಬಕ್ಕೆ ಹಾನಿಯಾಗಿತ್ತು. ಈ ಘಟನೆಯಿಂದಲೂ ಎಚ್ಚೆತ್ತುಕೊಳ್ಳದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಜನರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಇನ್ನಾದರೂ ಎಚ್ಚೆತ್ತು ಸುರಕ್ಷತಾ ಕ್ರಮ ಕೈಗೊಳ್ಳಬೇಕಿದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.